ರಾಜ್ಯದಲ್ಲಿ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲೋ ಒಂದು ಕಡೆ ಅವರು ಹೆಚ್ಕೊಂಡಿದ್ದಾರೆ ಅಂತ. ಹೌದ್ರಿ. ಈಗ ನೋಡಿ, ಈಗ ಈಗ ಯಾರು ಈಗ ನಮ್ಮ ಈಗ ಸುರೇಶ್ ಉದಾಹರಣೆಗೆ ಒಂದು ಪೋಸ್ಟ್ ಹಾಕಿದ್ರು, ಅವನಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಬೇಡವಾ? ತಗೊಂಡಿದ್ದಾರೆ. ನಾಳೆ ನಮ್ಮ ಸರ್ಕಾರ ಬಂದ್ಬಿಟ್ಟು ಅವ್ನು ಬಿಟ್ಬಿಡೋಕ್ಕಾಗತ್ತಾ? ಬಿಟ್ಬಿಟ್ರೆ ಅಲ್ಲಿಗೆ ಏನಾಗುತ್ತೆ? ತಿರ್ಗಿ ಇನ್ನೂ 4 ಪೋಸ್ಟ್ ಹಾಕ್ತಾನೆ. ಹಾಕಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಬೇಕು. ನಮಗಂತೂ ಗೊತ್ತಿಲ್ಲ ಅವ್ರು ಹಾಕಿದ್ದಾರೆ ಬಿಟ್ಟಿದ್ದಾರೆ. ಈಗ ನಾನು ಬೆಳಿಗ್ಗೆ ಟಿ ವಿನಲ್ಲಿ ನೋಡ್ತಾ ಇದ್ದೆ, ಅವ್ರ ಆಫೀಸಲ್ಲಿ ಕೆಲಸ ಮಾಡುವಂಥ ಪರಿಶಿಷ್ಟ ಜಾತಿ ವರ್ಗ ಇವರು ಅಲ್ಪಸಂಖ್ಯಾತರು ಹುಡುಗರು ಅದನ್ನ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ಪಬ್ಲಿಕ್ ಟಿ ವಿನಲ್ಲಿ ನ್ಯೂಸ್ ಮಾಡ್ತಾಯಿದ್ರು. ಅವ್ರು ಮಾಡೇ ಇಲ್ಲ, ಇದಾಗೇ ಇಲ್ಲ ಅಂತಕ್ಕಂಥದ್ದು ವಿಚಾರ ಬರ್ತಾಯಿದೆ. ಯಾರೋ ಅವ್ರ ಮೊಬೈಲ್ ತಗೊಂಡು ಪೋಸ್ಟ್ ಮಾಡಿ ಅವ್ರಿಗೆ ಉರ್ದು ಬರುತ್ತಾ? ಸುರೇಶ್ ಸತೀಶ್ ಅವ್ರಿಗೆ ಉರ್ದು ಬರುತ್ತಾ? ನಮಗೂ ಉರ್ದು ಬರುತ್ತಾ? ಉರ್ದು ಪೋಸ್ಟ್ ಮಾಡಬೇಕಾದ್ರೆ ಉರ್ದು ಬರೋರು ಹಾಕಿರಬೇಕು. ಆ ಥರ ಆಗಿದೆ. ಹೊತ್ತು ತನಿಖೆ ಮೂಲಕ ಗೊತ್ತಾಗಬೇಕು ಹೊತ್ತು ಇದಕ್ಕೂ ಅವನಿಗೂ ಸಂಬಂಧ ಇದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಆದರೆ ಅಮಾಯಕರು ಅಂತ ಹೇಳ್ತಾರಲ್ಲ, ಯಾರು ಅಮಾಯಕರು ಸರ್ಟಿಫಿಕೇಟ್ ಕೊಡೋಕ್ಕೆ ಲಕ್ಷ್ಮಣ್ಗೆ ಏನಾರು ಅವಕಾಶ ಇದೆಯಾ? ಕಾನೂನಲ್ಲಿ ಏನಾದ್ರು ಲಕ್ಷ್ಮಣ್ಗೆ ಇವ್ರಂಥವ್ರು ಅಮಾಯಕರು ಅಂತ ಮಾಡೋಕ್ಕೆ ಏನಾರು ಅವಕಾಶ ಮಾಡಿಕೊಟ್ಟಿದ್ದಾರಾ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ? ಏನಾದರೂ ಇವರು ಐಡೆಂಟಿಫೈ ಮಾಡೋಕ್ಕೆ, ಇವರೇ ಗುರುತಿಸಿ ಇವರೇ ಆರೋಪಿಗಳು ಮಾಡೋದು, ಅಮಾಯಕರು ಯಾರು ಅಂತ ಗುರುತು ಮಾಡೋಕ್ಕೆ ಲಕ್ಷ್ಮಣ್ಗೆ ಏನಾರು ಅವಕಾಶ ಮಾಡಿಕೊಟ್ಟಿದ್ದಾರಾ? ಯಾರು ಅಮಾಯಕರು ಅಂತ ಗುರುತಿಸ್ತಾರೆ? ಪೊಲೀಸರು ಕ್ರಮ ತಗೋತಾರೆ ಬಿಡಿ, ನಿಮ್ಗೆ ಯಾಕದು? ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.